ತೈಲ ಯುದ್ಧ ನಡೀತಾ ಇತ್ತು ಇಷ್ಟು ದಿನ. ಬಟ್ ಈಗ ಜಗತ್ತಿನ ಮುಖದಲ್ಲಿ ಆತಂಕದ ಗೆರೆಗಳು ಮೂಡ್ತಾ ಇದೆ. ಕಾರಣ ಈಗ ತುಂಬ ಡೇಂಜರಸ್ ಲೆವೆಲ್ಗೆ ಯುದ್ಧನ ತಗೊಂಡು ಹೋಗೋದಕ್ಕೆ ಇಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಯಾಕಂದರೆ ಪರಮಾಣು ಯುದ್ಧದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇರಾನ್ನ ನತಾನ್ಜನ್ನು ಗುರಿಯಾಗಿಸ್ಕೊಂಡು, ಇದು ಪರಮಾಣು ಸ್ಥಾವರ ಇರುವಂತಹ ಪ್ರದೇಶ, ಇದನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ದಾಳಿ ಮಾಡ್ತು. ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರೋ ಜಾಗಕ್ಕೆ ನೀವು ಹೊಡಿತೀರಾ, ತಗೊಳ್ಳಿ ನಿಮಗೂ ಹೊಡಿತೀವಿ ನಾವು ಅಂತ ಡಿಮೋನಾ ನಗರದ ಮೇಲೆ ಕ್ಷಿಪಣಿ ದಾಳಿಯನ್ನು ಇರಾನ್ ಮಾಡಿದೆ. ಇಸ್ರೇಲ್ನ ಡಿಮೋನಾ ನಗರ, ಇಲ್ಲಿಯ ಕೇಂದ್ರದ ಬಳಿನೇ, ಡಿಮೋನಾ ಪರಮಾಣು ಕೇಂದ್ರದ ಬಳಿನೇ ಸ್ಫೋಟ ಸಂಭವಿಸಿದೆ. ಪರಮಾಣು ಸಂಶೋಧನಾ ಕೇಂದ್ರಕ್ಕೆ ಯಾವುದೇ ಹಾನಿ ಆಗಿಲ್ಲ ಅಂತ ಇಸ್ರೇಲ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾವು ತಡೆದಿದ್ದೀವಿ ದಾಳಿನ, ಸೊ ಯಾವುದೂ ಇಲ್ಲಿ ವಿಕಿರಣ ಸೋರಿಕೆ ಅಂತಹ ಆತಂಕ ಏನು ಬೇಡ ಅಂತಿದ್ದಾರೆ. ಬಟ್ ಈ ದಾಳಿಯಿಂದ ಸುಮಾರು 20 ಜನ ಗಾಯಗೊಂಡಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಕೊನೆ ಲೈನು, ಒಂದು ಯುದ್ಧದ ಕೊನೆ ಲೈನನ್ನು ರೀಚ್ ಆಗೋದಕ್ಕೆ ಇಬ್ಬರು ಮುಂದಾಗ್ತಾ ಇದ್ದಾರೆ. ಆ ಹಪಾಹಪಿತನ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಪರಮಾಣು ಸ್ಥಾವರ ಅಥವಾ ಪರಮಾಣು ಘಟಕಗಳ ಮೇಲೆ ದಾಳಿ ಅಂತ ಹೇಳಿದ್ರೆ ಅದೇ ಕೊನೆ ಲೈನ್, ರೆಡ್ ಲೈನ್ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಟಚ್ ಮಾಡೋದಕ್ಕೆ ಎರಡೂ ಕಡೆಗಳಲ್ಲಿ ಹಪಾಹಪಿತನ ಕಾಣಿಸ್ತಾ ಇದೆಯಲ್ಲ. ಈಗ ಹೆದರಿಸ್ತಾ ಅದು ರಿಯಲ್ ಆಗುತ್ತೆ. ಆಮೇಲೆ ಇಡೀ ಮಧ್ಯಪ್ರಾಚ್ಯಕ್ಕೆ ಅದು ಹಬ್ಬತ್ತೆ, ವಿಷ ಅನಿಲ ಹಬ್ಬತ್ತೆ, ಎಲ್ಲರೂ ನಾಶ ಆಗ್ತಾರೆ ಅಂತ, ಎಲ್ಲರೂ ಮುಳುಗಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವರು ಅಂತ. ಖಂಡಿತ ಈ 23ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿರುವಂಥದ್ದು. ಹೋಗ್ತಾ ಇದು ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಟ್ಕೊಳ್ತಾ ಇದ್ದಾರೆ ಅಂತಂದರೆ ಇದು ಕೊನೆಯ ಹಂತ ತಲುಪ್ತಾ ಇದೆ. ಆದರೆ ಇದರಿಂದ ಬರೀ ಇಸ್ರೇಲ್ಗಷ್ಟೇ ತೊಂದರೆ ಆಗೋದಿಲ್ಲ, ಅದರ ಸುತ್ತಮುತ್ತ ಇರತಕ್ಕಂಥ ದೇಶಗಳಿಗೂ ಕೂಡ ತೊಂದರೆ ಆಗುತ್ತೆ. ಪರಮಾಣು ಕೇಂದ್ರಕ್ಕೆ ಹಾನಿ ಆದರೆ ಜನರಿಗೆ, ಜನವಸತಿಗೆ ಭಾರಿ ನಷ್ಟ ಆಗಿರುವಂಥದ್ದು. ವಿಕಿರಣ ಸೋರಿಕೆ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ. ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಒಂದು ಡಮಾನ್ನಲ್ಲಿರ್ತಕ್ಕಂತಹ ಪರಮಾಣು ಕೇಂದ್ರ. ಆದರೆ ಪರಮಾಣು ಕೇಂದ್ರದ ಆವರಣದಲ್ಲಿ ಬಿದ್ದಿದೆ ಕ್ಷಿಪಣಿ ಅಂತ ಹೇಳಲಾಗ್ತದೆ, ಆದರೆ ಅದಕ್ಕೆ ಹಾನಿ ಆಗಿಲ್ಲ ಅಂತೇಳಿ ಇಸ್ರೇಲ್ ಹೇಳ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಹಂತಕ್ಕೆ ಹೋಗಬಾರ್ದು. ಒಂದು ವೇಳೆ ಆ ಹಂತಕ್ಕೆ ಹೋದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಹಿರೋಶಿಮಾ ನಾಗಸಾಕಿಯ ಘಟನೆಗಳು, ಉದಾಹರಣೆಗಳನ್ನು ತಾವು ಗಮನಿಸಬಹುದಾಗಿದೆ. ಅದೇ ಮಾದರಿಯಲ್ಲಿ ಇದೇನಾದರೂ ಆದರೆ ಮುಂದೆ ಆಗ್ತಕ್ಕಂಥ ಜನರಿಗೆ ತುಂಬ ಸಮಸ್ಯೆ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಡಮಾನ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಆಗಿದೆ. ಇದೇ ಅಲ್ಲ, 2-3 ಬಾರಿ ದಾಳಿ ಆಗಿರುವಂಥದ್ದು. ಆದರೆ ಯಾವುದು ಕೂಡ ಸಕ್ಸಸ್ ಆಗಿಲ್ಲ, ಆವರಣದಲ್ಲಿ ಬಿದ್ದಿದೆ ಅಂತ ಹೇಳ್ತಾ ಇರುವಂಥದ್ದು. ಹಾನಿ ಆಗಿಲ್ಲ ಅಂತಲೂ ಕೂಡ ಇಸ್ರೇಲ್ ಹೇಳ್ತಾ ಇದೆ. ಸದ್ಯಕ್ಕೆ ಈ ರೀತಿ ಆಗೋದು ಬೇಡ. ಇದಾದರೆ ಬರೀ ಇಸ್ರೇಲ್ಗೆ ಎಲ್ಲ ಸುತ್ತಮುತ್ತ ಇರತಕ್ಕಂಥ ಸುಮಾರು ಒಂದು 18ರಿಂದ 20 ದೇಶಗಳು ಕುಡಿದು ಸಮಸ್ಯೆ ಆಗುತ್ತೆ ಮಮತಾ. ಭಯ ಏನು ಅಂತ ಹೇಳಿದ್ರೆ ಎಲ್ರಿಗೂ ವಿಕಿರಣ ಸೋರಿಕೆ ಆಗಿ ದೀರ್ಘಕಾಲದಲ್ಲಿ ಸಮಸ್ಯೆ ಆಗುತ್ತೆ. ಕ್ಯಾನ್ಸರು, ರೋಗ ಎಲ್ಲ ಬರೋದು ಕರೆಕ್ಟು. ಬಟ್ ನಿಮ್ಮ ಕೃಷಿ ಮಾಡೋಕ್ಕೂ ಆಗಲ್ಲ, ಉಸಿರಾಡೋಕ್ಕೂ ಕೂಡ ಆಗಲ್ಲ, ವಿಷ ಆಗುತ್ತೆ ಅದು ಕಂಪ್ಲೀಟಾಗಿ ವಾತಾವರಣ. ನೈಋತ್ಯ ಇರಾನ್ನ ಇನ್ನೊಂದು ಪ್ರದೇಶದಲ್ಲಿ ದಾಳಿ ಆಗಿರೋದ್ರ ಡೀಟೇಲ್ಸ್ ಇದು. ಅಮೆರಿಕ ಮತ್ತು ಇಸ್ರೇಲ್ ಜಾಯಿಂಟ್ ಸ್ಟ್ರೈಕ್ ಅನ್ನು ಮಾಡಿದೆ. ವಾಯುದಾಳಿಯ ಪರಿಣಾಮ ಭಾರೀ ಸ್ಫೋಟದ ಅಲೆ ಎದ್ದಿದೆಯಂತೆ. IRGC ವಾಯುನೆಲೆಯನ್ನು ಗುರಿಯಾಗಿಸ್ಕೊಂಡು ಮಾಡಿರುವಂತಹ ಅಟ್ಯಾಕ್ ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇರಾನ್ ಮೇಲೆ ಜಂಟಿ ಏರ್ ಸ್ಟ್ರೈಕ್ಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಮುಂದುವರಿಸ್ತಾ ಇದೆ. ಒಂದು ಕಡೆಗೆ ಸಂಧಾನದ ಸುಳಿವನ್ನು ಕೊಡ್ತಾರೆ, ಇನ್ನೊಂದು ಕಡೆಗೆ ಜಂಟಿ ಸ್ಟ್ರೈಕನ್ನು ಮಾಡ್ತಾರೆ. IRGC ಅವರು ಮತ್ತು ಇವರ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಹೊಡೆಯೋದು ಇದೇ ಆಗಿದೆ. ರಿವೆಂಜ್ ನಡೀತಾ ಇದೆ ಅಲ್ಲಿ, ಜಸ್ಟ್ ರಿವೆಂಜ್.